ದಿಲೀಪ್ ಕುಮಾರ್ ಜಿ ನಾವೇನ್ ಒಂದು ಮಾಡ್ಬೇಕಾಗುತ್ತೆ? ನಿಮಿಷ ಮಾತಾಡ್ತೀನಿ. ದಿಲೀಪ್ ಕುಮಾರ್ ಜಿ, ಈಗ ನಾವು ಯಾವತ್ತೂ ಕೂಡ ಒಂದು ಸರ್ಕಾರ ಒಂದು ಯೋಜನೆಯನ್ನು ಮಾಡಿದಾಗ ಈಗ ಇದರಲ್ಲಿ 5 ಟೌನ್ಶಿಪ್ ಬರ್ತಾ ಇದೆ, ಅಗತ್ಯಕ್ಕೆ ಮೀರಿದಂತಹ ಜಮೀನನ್ನು ವಶಪಡಿಸಿಕೊಳ್ಳಲಾಗಿದೆ. ನೀವು ರಸ್ತೆಗೆ ಅಂತ ಒಂದು ಜಮೀನು ವಶಪಡಿಸಿಕೊಳ್ಳುವುದಾದರೆ ಎಷ್ಟು ಮಹಾ ಜಮೀನು ಹೋಗ್ಬಿಟ್ಟಿದೆ ರಸ್ತೆಗಾದರೆ. ರಸ್ತೆ ಅಕ್ಕಪಕ್ಕಗಳು 5 ಟೌನ್ಶಿಪ್ಗಳು, ಆನಂತರದಲ್ಲಿ ನಾನು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾಡಿಬಿಡ್ತೀನಿ, ಇನ್ನೆಲ್ಲೋ ಲಿಂಕ್ ಮಾಡಿಬಿಡ್ತೀನಿ, 41 ಕಿಲೋಮೀಟರ್ ಪೆರಿಫೆರಲ್ ರೋಡ್ ಮಾಡಿಬಿಡ್ತೀನಿ, ಈ ವಿಚಾರ ಎಲ್ಲ ಬರ್ತಾವಲ್ವಾ. ಇವೆಲ್ಲ ಮಾಡಿದಾಗ ಇದನ್ನು ದೇವೇಗೌಡರು ಮಾಡ್ಕೊಂಡಿದ್ರು, ಇದನ್ನು ಜೆ ಎಚ್ ಪಟೇಲರು ಮಾಡ್ಕೊಂಡ್ಬಿಟ್ಟಿದ್ರು, ಇದು ಕುಮಾರಸ್ವಾಮಿ ಕಾಲದಲ್ಲಿ ಹಿಂಗಾಯಿತು, ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಹಂಗಾಯಿತು, ಎಸ್ ಎಂ ಕೃಷ್ಣ ಕಾಲದಲ್ಲಿ ಹಿಂಗಾಯಿತು, ಈ ಥರ ಹೇಳಕ್ಕೆ ಬರಲ್ಲ. ಈ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಾಗ ನಾವು ಅದನ್ನು ಸರ್ಕಾರವೆಂದೇ ಪರಿಗಣಿಸ್ತೀವಿ. ನಾವು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಕನ್ಸಿಡರ್ ಮಾಡ್ತೀವಲ್ವಾ. ಈ ಅಗ್ರಿಮೆಂಟ್ ಆದ ಮೇಲೆ ಇವರು 5 ಟೌನ್ಶಿಪ್ ಆಗಲಿಲ್ಲ, ಅಲ್ಲಿ ಯಾರೋ ಜಮೀನು ಮಾರ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಕಡೆ ರೈತರ ಪೂರ್ವಜರ ಸಮಾಧಿಗಳಿದ್ದಾಗ ಸಮಾಧಿಯನ್ನು ಕೆಡವಿ ಹಾಕಿ ಆ ಜಮೀನು ವಶಪಡಿಸ್ಕೊಂಡಿದ್ದಾರೆ, ಪರಿಹಾರ ಕೊಡಲಿಲ್ಲ. ಕೆಲವು ಕಡೆ 15 ರೂಪಾಯಿ ಎಕರೆಗೆ ಜಮೀನು ವಶಪಡಿಸಿಕೊಂಡಿದ್ದಾರೆ, 15 ರೂಪಾಯಿ ಒಂದು ಎಕರೆಗೆ ವಶಪಡಿಸ್ಕೊಂಡಿದ್ದಾರೆ. ವೀವರ್ಸ್ ಕಾಲೋನಿ ಅಂತೆಲ್ಲ ಬರ್ತವೆ, ಆ ಕಡೆ ಗೋಳಿನ ಕಥೆಗಳು ನೂರಾರಿವೆ, ಅದು ನೈಸ್ ಗೋಳಿನ ಕಥೆಗಳಂತ ಹೋದಾಗ ಇವೆಲ್ಲ ಇದ್ದಾಗ ನಾನು ಈ ಯೋಜನೆ ಕಂಪ್ಲೀಟ್ ಮಾಡಲಿಕ್ಕಿಂತ ಮುಂಚೆನೇ ಈ ಟೋಲ್ ಬೂತ್ಗಳನ್ನ ಹಾಕ್ಕೊಂಡು ವಸೂಲಿ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ನೈಸ್ ಅವರು ಶುರು ಮಾಡಿಬಿಟ್ರು ಈ ಥರ. ಅದನ್ನು ಯಾಕೆ ಅವತ್ತಿಗೆ ಯಾರೂ ರೈಸ್ ಮಾಡಲಿಲ್ಲ? ಕುಮಾರಣ್ಣನೂ ಮುಖ್ಯಮಂತ್ರಿ ಆಗಿದ್ದರು, ಧರ್ಮಸಿಂಗ್ ಅವರು ಆದಮೇಲೆ ಇನ್ನೊಂದು ಟರ್ಮಲ್ಲಿ ಇವರು ಮುಖ್ಯಮಂತ್ರಿ ಆದರು, ಮಾತು ಕೊಟ್ಟರು. ಆ ನಂತರದಲ್ಲಿ BJP ಅದು ಮಾತು ಮುರಿದುಬಿಟ್ರು, ವಚನ ಭ್ರಷ್ಟ ಎಲ್ಲ ಆಯಿತು. ಕುಮಾರಣ್ಣ ಆ ಕೆಲಸ ಮಾಡಲಿಲ್ಲ, ಯಡಿಯೂರಪ್ಪನವರು ಆ ಕೆಲಸ ಮಾಡಿ. ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ ತಕ್ಷಣ ಏನು BJP ಅವರೆಲ್ಲ ಹೌದು ಭಾಳ ಅನ್ಯಾಯ ಆಗಿದೆ ಅಂತಾರಲ್ಲ, ಅವತ್ತಿಗೆ ಯಾಕೆ ಸ್ಟಾಪ್ ಮಾಡಲಿಲ್ಲ? ಸರ್, ಇದು ರಾಜಕೀಯವಾಗಿ ನೋಡೋದು ಆಂಗಲ್ ಬೇರೆ ಇದೆ. ಒಂದು ರಾಜ್ಯದ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಒಂದು ಆಂಗಲ್ ಅದು ಬೇರೆ ಇದೆ. ಓಕೆ, ಯಾವುದೇ ಲ್ಯಾಂಡ್ ಅಕ್ವಿಷನ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರಸ್ತೆ ಮಾಡ್ಲಿಕ್ಕಾಗ್ಲಿ, ಒಂದು ಲೇಔಟ್ ಫಾರ್ಮ್ ಮಾಡ್ಲಿಕ್ಕಾಗ್ಲಿ, ಅದು ಬೇರೆ ಯಾವ್ದಾದ್ರು ಇಂಡಸ್ಟ್ರಿ ಮಾಡ್ಲಿಕ್ಕಾಗ್ಲಿ, ನೀವು ಒಂದು ಪ್ರಾಪರ್ಟಿನ ನಾವು ಅಕ್ವಿಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಸಂಬಂಧಪಟ್ಟಂಗೆ 1988 ಅಲ್ಲಿ ನಿಮಗೆ ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಬರುತ್ತೆ. 88 ಇಂದ ಶುರುವಾಗಿದ್ದು ಅಂದ್ರೆ ಅದ್ರ ಅಕ್ವಿಷನ್, ಇದ್ರ ಲ್ಯಾಂಡ್ ಅಂದ್ರೆ ಮೆಜರ್ಮೆಂಟ್ ತುಂಬಾ ದೊಡ್ಡದಿತ್ತು. ಕನ್ಕ್ಲೂಡ್ ಆಗೋದು ನಿಮಗೆ 98-99 ಅಲ್ಲಿ. ಸೊ ಈ 98-99 ಕನ್ಕ್ಲೂಡ್ ಆಗುತ್ತೆ. 2006-2009 ಅಲ್ಲಿ ನಿಮಗೆ ಇದು ರೋಡ್ ಆಗುತ್ತೆ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೊಂದು 1,000 ಎಕರೆನೋ 1,500 ಎಕರೆನೋ ನಿನಗೆ ಅಕ್ವಿಷನ್ ಮಾಡಿರ್ತೀನಿ ಫಾರ್ ದಿ ಪರ್ಪಸ್ ಆಫ್ ದಿ, not only for the purpose of the road, but also to create the either industrial area ಅಥವಾ ಎನಿ ಒಂದು ಲೇಔಟ್ ಇರ್ಬೋದು. ಸೊ ಇವೆಲ್ಲ ಕಾಂಟ್ರಾಕ್ಟ್ ಅಲ್ಲಿ ನಿಮಗೆ ಏನು ಫಾರ್ ದಿ ಯಾವ ಪರ್ಪಸ್ಗೆ ನಿಮಗೆ ಅಕ್ವಿಷನ್ ಆಗಿದೆ. ಇವಾಗ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಟು ಕ್ರಿಯೇಟ್ ದಿ ಹೆದ್ದಾರಿ, ನೈಸ್ ಟು ಕನೆಕ್ಟಿಂಗ್ ದಿ ಬೆಂಗಳೂರು ಅಂಡ್ ದಿ ಮೈಸೂರು ರೋಡ್ ಹೈವೇ, ಆಯ್ತಾ? ಸೊ ಫಸ್ಟ್ ಇವಾಗ ರೋಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಇಟ್ಸ್ ಅ ಪಾರ್ಟ್ ಪರ್ಫಾರ್ಮೆನ್ಸ್, ಇಟ್ ಇಸ್ ನಾಟ್ ಫುಲ್ಲಿ ಪರ್ಫಾರ್ಮೆನ್ಸ್ ಆಫ್ ದಿ ಹೋಲ್ ಪ್ರಾಜೆಕ್ಟ್. ಸೊ ಇವಾಗ ಒಂದು ರಸ್ತೆನ ಮಾಡಿಬಿಟ್ಟು ನೀವು ಎಲ್ಲಿ ತುಮಕೂರು ರೋಡ್ ಇಂದ ನೀವು ಬಂದ್ಬಿಟ್ಟು ಹೊಸೂರು ರೋಡ್ ತನಕ ಒಂದು ನೈಸ್ ರೋಡ್ ಮಾಡಿಬಿಟ್ಟು ಬೇರೆ ಎಲ್ಲ ಮಾಡ್ದಲೇ ಇದ್ರೆ, ಇವತ್ತಿನ ನೀವು ಜಡ್ಜ್ಮೆಂಟ್ ನ ನೀವು ನೋಡ್ಬೇಕು. ನೀನು ಯೂಸ್ ಮಾಡಿರೋಂತ ಎಕರೆ ಎಷ್ಟು ಯೂಸ್ ಮಾಡಿದ್ಯಾ, ನೀನ್ ಎಷ್ಟು ಎಕರೆನ ಯೂಸ್ ಮಾಡ್ದಲ್ಲ ಹಂಗೆ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಒಂದ್ ಆಸ್ಪೆಕ್ಟು. ಎರಡ್ ಆಸ್ಪೆಕ್ಟು, ನೀನು ಹಂಗೇನಾರ ಇಟ್ಕೋ ಏನಾರು ಮಾಡು, ಒಂದ್ಸಲ ಅಕ್ವಿಷನ್ ಆಯ್ತು ಅಂತಂದ್ರೆ ದಿ ಪ್ರಾಪರ್ಟಿ ವೆಸ್ಟೆಡ್ ವಿತ್ ದಿ ಗೌರ್ಮೆಂಟ್. ಅದನ್ನ ಲ್ಯಾಂಡ್ ಲಾರ್ಡು ಕೂಡ ಕೇಳಂಗಿಲ್ಲ ನೀನ್ ಅದನ್ನ ಯೂಸ್ ಮಾಡ್ದ ಇಲ್ವಾ, ಏನ್ ಮಾಡ್ದ ಅಂತ ಹೇಳ್ಬಿಟ್ಟು. ಅವನ್ ಏನು ಕೆಲಸ, ನಿನಗೆ ಅಕ್ವಿಷನ್ ಆಯ್ತು, ನಿನಗೆ ಅವಾರ್ಡ್ ಆಯ್ತು, ಇವಾಗ ಏನ್ ಪ್ರಕಾರ ಫೇರ್ ಕಂಪನ್ಸೇಷನ್ ಪ್ರಕಾರ ನಿಂದ ಏನೋ ಕಂಪನ್ಸೇಷನ್ ಬಂದಿದ್ಯಾ, ನೀನ್ ತಗೊಂಡ ಹೋದ ಅಷ್ಟೇ. ಆದ್ರೆ ನೀನ್ ಅದನ್ನ ಡೆವಲಪ್ಮೆಂಟ್ ಮಾಡಿದ್ಯಾ, ಅಲ್ಲಿ ಮಾಡಿಲ್ಲ, ಅದೆಲ್ಲ ಅವ್ರಿಗೆ ಕೇಳೋ ಹಕ್ಕಿರಲ್ಲ. ಬಟ್ ಈ ಕೇಸಲ್ಲಿ ಏನಾಗಿತ್ತು, ಏನಕ್ಕೆ ರಿಟ್ ಅಪೀಲ್ ಅಥವಾ ರಿಟ್ ಪಿಟಿಷನ್ ಅಲೋ ಆಗಿತ್ತು ಅಂತ ಹೇಳಿದ್ರೆ, ನೀನ್ 20 ವರ್ಷ ಆದ್ರೂ ನೀನ್ ರೈತರಿಗೆ ಕಂಪನ್ಸೇಷನ್ ಕೊಟ್ಟಿಲ್ಲ. ಆರ್ಟಿಕಲ್ 300A ಏನ್ ಹೇಳುತ್ತೆ, ರೈಟ್ ಟು ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಪ್ರಾಪರ್ಟಿನ ನೀನ್ ಅಕ್ವೈರ್ ಮಾಡ್ಬಿಟ್ಟು ನೀನ್ ಪೊಸಿಷನ್ ತಗೊಂಡು ನೀನ್ ಎಂಜಾಯ್ ಮಾಡ್ಕೊಂಡು, ಅದನ್ನ ನಾನು ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಕಲ್ಟಿವೇಟ್ ಮಾಡೋಕ್ಕೂ ಆಗಲ್ಲ, ಅದನ್ನ ಮಾರೋದಕ್ಕೂ ಆಗಲ್ಲ, ಅದನ್ನ ಅಡ ಇಟ್ಬಿಟ್ಟು ನಾನು ಹಣ ತಗೊಳಕ್ಕೂ ಆಗಲ್ಲ, ಅಲ್ಲೊಂದು ಮನೆ ಕಟ್ಟಕ್ಕಾಗಲ್ಲ. ನಾನು ಎಲ್ಲಾ ಹಕ್ಕುಗಳನ್ನ ನೀನ್ ಕಟ್ಟಿ ಹಾಕಿದ್ಯಾ. ಕರೆಕ್ಟ್. ನೀನ್ ಕಟ್ಟಿ ಹಾಕ್ಬಿಟ್ಟು ನೀನು ಅವಾರ್ಡು ಕೂಡ ಕೊಡದಲೆ, ಕಂಪನ್ಸೇಷನ್ ಕೂಡ ಕೊಡದಲೆ, ನನ್ನ ಹಕ್ಕನ್ನ, ನನ್ನ ಪ್ರಾಪರ್ಟಿ ರೈಟ್ ಹಕ್ಕನ್ನ ನೀನು ಉಲ್ಲಂಘನೆ ಮಾಡಿದ್ಯಾ.
ಹಾಗಾಗಿ ಯಾರ್ಯಾರು ಅರ್ಜಿದಾರ ಇದ್ದಾರೆ ಈ ಇದರಲ್ಲಿ ಏನು ದಿ ಪ್ರಾಪರ್ಟಿ ಇಸ್ ನಾಟ್ ಬಿನ್ ಯೂಸ್ಡ್ ಫಾರ್ ವಿಚ್ ಇಟ್ ಇಸ್ ಬಿನ್ ಅಕ್ವೈರ್ಡ್ ಅಂತ ಹೇಳ್ಬಿಟ್ಟು ಯಾವ ಉದ್ದೇಶಕ್ಕೋಸ್ಕರ ನೀವು ಅಕ್ವಿಷನ್ ಮಾಡಿದ್ರೋ ಈ ನನ್ನ ಪ್ರಾಪರ್ಟಿನ ಆ ಉದ್ದೇಶ ಈಡೇರಿಲ್ಲ. ಓಕೆ. ಎರಡು, ಒಂದು ಸುಮಾರು 20 ವರ್ಷ ಆದ್ರೂ ಕೂಡ ನೀವು ಕಂಪನ್ಸೇಷನ್ ಕೂಡ ಕೊಟ್ಟಿಲ್ಲ, ಅವಾರ್ಡ್ ಕೂಡ ಪಾಸ್ ಮಾಡಿಲ್ಲ. ಮೂರನೇದು, KDB ಆಕ್ಟ್ ಅಲ್ಲಿ ನಿಮಗೆ ಇಷ್ಟು ವರ್ಷಕ್ಕೆ ನಿನಗೆ ಅವಾರ್ಡ್ ಪಾಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಪರ್ಟಿಕ್ಯುಲರ್ ಪ್ರಾವಿಷನ್ ಇಲ್ಲ. ಹಾಗಂತ ಹೇಳ್ಬಿಟ್ಟು ನೀನು ಅನ್ರೀಸನಬಲ್ ಪೀರಿಯಡ್ ಅಂದ್ರೆ ರೀಸನಬಲ್ ಪೀರಿಯಡ್ ಒಳಗಡೆ ಮಾತ್ರ ನೀನು ಅವಾರ್ಡ್ ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ರೀಸನಬಲ್ ಪೀರಿಯಡ್ ಅಂತಂದ್ರೆ ಡಿಫೈನ್ ಮಾಡ್ತಾರೆ ನಮ್ಮ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಅಲ್ಲಿ. ರೀಸನಬಲ್ ಪೀರಿಯಡ್ ಅಂದ್ರೆ ಒಂದು 3 years. ಅಟ್ಲೀಸ್ಟ್ ನೀನು ರೀಸನಬಲ್ ಪೀರಿಯಡ್ ಒಳಗಡೆ ನೀನು ಆಕ್ಟ್ ಮಾಡಿದ್ದು, ನೀನ್ ಡೆವಲಪ್ಮೆಂಟ್ ಮಾಡ್ತೀಯೋ ಅಥವಾ ಮುಂದೆ ಇಟ್ಕೋತೀಯೋ ಅದು ಬೇರೆ. ರೈತರಿಗೆ ಕಂಪನ್ಸೇಷನ್ ಕೊಟ್ಟಿದ್ರೆ ಅವರು ಅರ್ಜಿ ಹಾಕೊಂಡು ನಮಗೆ ಕಂಪನ್ಸೇಷನ್ ಬಂದಿಲ್ಲ, ಇದು ಪ್ರಾಪರ್ಟಿ ಯೂಸ್ ಮಾಡಿಲ್ಲ, ಇದನ್ನ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟು ಸೆಟಿಸೈಡ್ ಮಾಡಿ ಅಕ್ವಿಷನ್ ಅಂತ ಹೇಳ್ಬಿಟ್ಟು ಯಾರು ಕೂಡ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಈ ಸರ್ಕಾರದ್ದು ಏನಿದೆ ದ್ವಂದ್ವ ನೀತಿ ಅಂತ ಹೇಳ್ತಾರೆ. ದ್ವಂದ್ವ ನೀತಿ ಅಂತಂದ್ರೆ ನಾನು ಅಕ್ವಿಷನ್ ಮಾಡಿದೀನಿ, ನೀನ್ ಕೇಳಂಗಿಲ್ಲ, ನಾನು ದುಡ್ಡು ಕೊಟ್ಟಾಗ ನೀನ್ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಏನೊಂದು ಇತ್ತು. ಇದು ನಿಮಗೆ ನಾನು ಇದೇ ಸರ್ಕಾರ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ. ಓಕೆ. ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ದಳ ಕೂಡ ಬರ್ಬೋದು. ಸೊ ರೈತರೇ ಅವ್ರ ಲ್ಯಾಂಡ್ ಕಳ್ಕೊಂಡವ್ರು ಲ್ಯಾಂಡ್ ಕಳ್ಕೊಂಡವ್ರೇನೆ. ಅವ್ರಿಗೆ ದುಡ್ಡು ಹಣ ಸಿಗ್ದಲೇ ಇರೋರು ಹಣ ಸಿಗ್ದಲೇ ಇರೋದು. ಇವಾಗ ಅಕಸ್ಮಾತ್ ಇವತ್ತು ಕೊಡೋ ದುಡ್ಡನ್ನ 10 ವರ್ಷ ಬಿಟ್ಟು ಕೊಟ್ರೆ ಅವನಿಗೆ ಏನ್ ಲಾಭ? ಕರೆಕ್ಟ್. ಇವತ್ತು ಮನುಷ್ಯನಿಗೆ ತಿನ್ಲಿಕ್ಕೆ ಅನ್ನ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಸೇವಿಸೋದಕ್ಕೆ ಗಾಳಿ ಬೇಕು. ಅದನ್ನ ನಾನು ಪ್ರೊಲಾಂಗ್ ಮಾಡ್ತೀನಿ, ನೀನ್ ಎಂಜಾಯ್ ಮಾಡಬೇಡ, ನಿನ್ನ ಹಕ್ಕನ್ನ ನಾನು ಕರ್ಟೇಲ್ ಮಾಡ್ತೀನಿ ಅಂತಂದ್ರೆ ಇದೆಲ್ಲ ಹಲವಾರು ನಮ್ಮ ರಾಜ್ಯದ ಡಬಲ್ ಬೆಂಚ್ ಡಿಸಿಷನ್ ಇಟ್ಕೊಂಡು, ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಇಟ್ಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯ ಈ ಎಲ್ಲರೂ ಅರ್ಜಿ ಏನ್ ಮೊದಲು ಊರ್ಜಿತ ಮಾಡಿತ್ತು ಇದನ್ನ ಅಪ್ಹೆಲ್ಡ್ ಮಾಡಿದೆ ಅಷ್ಟೇ. ಫೈನ್. ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಇದೀಗ ನಮ್ಮನ್ನ ದರ್ಶನ್ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ನೀವು ಮಾತಾಡಿಸ್ತೀನಿ. ನಾನು XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.